ಕಬ್ಬು ಎಳ್ಳು ಬೆಲ್ಲ ಬೀರುತ್ತಿದ್ದ ವಿದ್ಯಾರ್ಥಿಗಳು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ತಾ ಇದ್ರು. ಹಿಗ್ಗಿ ಬರುತ್ತಿರುವ ಸುಗ್ಗಿ ಕಾಲವನ್ನು ಸಂಭ್ರಮದಿಂದ ಸ್ವಾಗತಿಸಿದರು. ಶಿವಮೊಗ್ಗ ನಗರದ ಎಸ್.ಆರ್. ನಾಗಪ್ಪ ಶೆಟ್ಟಿ ಸ್ಮಾರಕ ರಾಷ್ಟ್ರೀಯ ಅನ್ವಯಿಕ ವಿಜ್ಞಾನ ಕಾಲೇಜಿನಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಜನಪದ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು. ತಳಿರು ತೋರಣ ಚಪ್ಪರದಿಂದ ಸಿಂಗಾರಗೊಂಡಿದ್ದ ಕಾಲೇಜಿನ ಆವರಣದಲ್ಲಿ ಕಬ್ಬುಗಳನ್ನು ಜೋಡಿಸಿ ಭತ್ತದ ರಾಶಿಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ನಡು ಅಖಾಡದ ಚಕ್ರವರ್ತಿ ಶಿವಮೊಗ್ಗದ ಶ್ರೀನಂದಿ ಹೋರಿ ಮತ್ತು ಗೋಂದಿ ಚಟ್ನಳ್ಳಿಯ ಭೈರವ ಹೋರಿಗಳು ನೋಡುಗರನ್ನು ಆಕರ್ಷಿಸಿದವು. ವಿವಿಧ ಬಗೆಯ ರಂಗೋಲಿ ವಿನ್ಯಾಸಗಳು, ಹಳ್ಳಿ ಹೈದರಂತೆ ಬಂದಿದ್ದ ವಿದ್ಯಾರ್ಥಿಗಳು ಧೋತಿ ಪಂಚೆಯಲ್ಲಿ, ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಸೀರೆಯಲ್ಲಿ ಕಂಗೊಳಿಸಿದರು. ವಿದ್ಯಾರ್ಥಿನಿಯರು ಸೆಲ್ಫಿ ತೆಗೆದುಕೊಳ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಹಲವು ಗೀತೆಗಳಿಗೆ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದರು. ಹಂಗೆ ಬರಲಿ ಮುಂದೆ ಬರಲಿ ಹುಡುಗರ ಮುಂದೆ ಮರ್ಯಾದೆ ಪ್ರಖ್ಯಾತ ಇರುವ NESನ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೆ
ಸುಗ್ಗಿ ಸಂಭ್ರಮ ಅನ್ನೋ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಈ ಸುಗ್ಗಿ ಸಂಭ್ರಮವನ್ನು ಸಂಕ್ರಾಂತಿಯ ದಿವಸ ಆಚರಿಸಬೇಕಾಯಿತು. ಆದರೆ ಆವಾಗ ಮಕ್ಕಳಿಗೆ ಪರೀಕ್ಷೆ ಇರೋದ್ರಿಂದ ಸ್ವಲ್ಪ ಮುಂಚಿತವಾಗಿ ಸುಗ್ಗಿ ಸಂಭ್ರಮ ಆಚರಿಸ್ತಾ ಇದ್ದೀವಿ. ಮಕ್ಕಳು ದೇಶಿ ಉಡುಪನ್ನು ಧರಿಸ್ಕೊಂಡು ಭತ್ತ ಮತ್ತು ಮುಂತಾದ ಸುಗ್ಗಿಯ ಕಾಲದಲ್ಲಿ ಏನು ಆಚರಣೆ ಮಾಡ್ತೀವೋ ಅದನ್ನು ತೊಗೊಂಡು ಬಂದು ಅದರಲ್ಲಿ ಪೂಜೆ ಮಾಡಿ ಆನಂತರ ಸಂಭ್ರಮಿಸ್ತಾ ಇದ್ದಾರೆ. ಅವರ ಸಂಭ್ರಮವನ್ನು ನೋಡ್ಲಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ. ಈ ಒಂದು ಆಧುನಿಕ ಕಾಲದಲ್ಲಿ ಈ ಎಲ್ಲ ಸಂಪ್ರದಾಯ ಮರೆತು ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ಮತ್ತೊಮ್ಮೆ ಮಕ್ಕಳಿಗೆ ಪರಿಚಯ ಮಾಡಿಸಿ ಅವರ ಪೂರ್ವಜರು ಯಾವ ರೀತಿ ಈ ಸಂಭ್ರಮವನ್ನು ಆಚರಿಸ್ತಾ ಇದ್ರೋ ಅದನ್ನು ಮತ್ತೊಮ್ಮೆ ಅವರಿಗೆ ನೆನಪು ಮಾಡಿಕೊಟ್ಟು ಇದನ್ನು ಮುಂದುವರಿಸುವ ಒಂದು ಕಾಯಕಕ್ಕೆ ನಮ್ಮ ಒಂದು ಸಣ್ಣ ಕೊಡುಗೆ ಈ ಕಾಲೇಜಿನ ನಡೀತಾ ಇದೆ. ಧನ್ಯವಾದಗಳು. ನಮ್ಮ ಕಾಲೇಜಲ್ಲಿ ಸುಗ್ಗಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸುಗ್ಗಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಟ್ ಈ ಸಲ ವಿಶೇಷತೆ ಏನು ಅಂತ ಹೇಳಿದ್ರೆ, ಯಾವಾಗಲೂ ನಾವು ರಾಗಿ ಭತ್ತ ಅವನ್ನೆಲ್ಲ ತೊಗೊಂಡು ಬಂದುಬಿಟ್ಟು ಪೂಜೆ ಮಾಡಿ ಎಲ್ಲ ಮಕ್ಕಳಿಗೂ ಕೂಡ ಎಳ್ಳನ್ನು ಕೊಡೋದ್ರ ಜೊತೆಗೆ ನಾವು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ವಿ. ಬಟ್ ಈ ಸಲ ಏನು ಅಂತ ವಿಶೇಷತೆ ಅಂತ ಹೇಳಿದ್ರೆ, ಹೋರಿಯನ್ನು ತೊಗೊಂಡ್ಬಂದಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಆ ಹೋರಿಯನ್ನು ತೊಗೊಂಡು ಬರೋದ್ರಿಂದ ನಮ್ಮೆಲ್ಲ ಮಕ್ಕಳಿಗೂ ಖುಷಿಯಾಗಿದೆ, ನಮ್ಮ ಲೆಕ್ಚರರ್ಸ್ಗೂ ಕೂಡ ಖುಷಿಯಾಗಿದೆ. ಆ ಹೋರಿಯನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮಗೆ ತುಂಬ ಖುಷಿ ಕಾಣಿಸ್ತಾ ಇದೆ. ಆಮೇಲೆ ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಕೂಡ ಈ ಸಂಭ್ರಮವನ್ನು ತುಂಬ ಖುಷಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ SR ನಾಗಪ್ಪ ಶೆಟ್ಟಿ ಸ್ಮಾರಕ ರಾಷ್ಟ್ರೀಯ ಅನ್ವಯಿಕ ವಿಜ್ಞಾನ ಕಾಲೇಜಿನಲ್ಲಿ ಸಂಕ್ರಾಂತಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಸಹ ರಂಗುರಂಗಾದ ವಸ್ತ್ರಗಳನ್ನು ಧರಿಸಿ ಬಂದಿದ್ದರು. ಸೀರೆ ಉಟ್ಟಿದ್ರು ಮಹಿಳೆಯರು, ವಿದ್ಯಾರ್ಥಿಗಳು ಧೋತಿ ಪಂಚೆ ಶರ್ಟನ್ನು ಧರಿಸಿದ್ರು. ಇಡೀ ಕಾಲೇಜಿನಲ್ಲಿ ಸಂಕ್ರಾಂತಿ ಸಂಭ್ರಮ ಜಾನಪದ ಸಂಭ್ರಮವಾಗಿತ್ತು. ಜೊತೆಗೆ ನಡು ಅಖಾಡದ ಚಕ್ರವರ್ತಿ ಶಿವಮೊಗ್ಗದ ಶ್ರೀ ನಂದಿ ಹೋರಿ ಮತ್ತು ಗೋಂದಿ ಚಟ್ನಳ್ಳಿಯ ಭೈರವ ಹೋರಿ, ಈ ಹೋರಿಗಳನ್ನು ಕಾಲೇಜಿಗೆ ಕರ್ಕೊಂಡು ಬಂದಿದ್ರು. ಇದು ಒಂದು ಮುಖ್ಯ ಆಕರ್ಷಣೆ ಆಗಿತ್ತು. ಕಾಲೇಜಲ್ಲಿ ರಂಗೋಲಿಯನ್ನು ಹಾಕಿದರು, ಹಾಡುಗಳಿಗೆ ನೃತ್ಯವನ್ನು ಮಾಡಿದರು. ಹಾಗಾಗಿ ಈ ಕಾಲೇಜಿನ SRNM ಕಾಲೇಜಿನಲ್ಲಿ ಈ ಸಂಕ್ರಾಂತಿ ಹಬ್ಬದ ಈ ಸಂಭ್ರಮ ಏನಿತ್ತು ಹೊಸ ಮೆರುಗನ್ನೇ ಕೊಟ್ಟಿತ್ತು. ಅಂತ ನಾವಿಲ್ಲಿ SRNMC ಕಾಲೇಜಿಂದ SRNMC ಕಾಲೇಜ್ ಶಿವಮೊಗ್ಗ ನಾವು ಸುಗ್ಗಿ ಹಬ್ಬ ಅಂತ ಒಂದು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತಿದೆ. ಎಲ್ಲ ಹೋರಿಗಳನ್ನೆಲ್ಲ ತೊಗೊಂಬಂದಿದ್ದಾರೆ. ಎಲ್ಲರೂ ಸುಂದರವಾಗಿ ರೆಡಿ ಆಗಿದ್ದಾರೆ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಜನಾ ಕಾಕಡೇಕರ್ ಅಂತ SRNMC ಕಾಲೇಜಲ್ಲಿ BCA ಫಸ್ಟ್ ಇಯರ್ ಓದ್ತಿದ್ದೀನಿ. ಯಾವಾಗಲೂ ಇಲ್ಲಿ ಬಂದ ತಕ್ಷಣ ತುಂಬ ಸ್ಟ್ರಿಕ್ಟ್ ಇತ್ತು, ಯಾವಾಗಲೂ ಫೋನ್ ಯೂಸ್ ಮಾಡೋಂಗಿಲ್ಲ, ಎಲ್ಲ ಆ ಥರ ಇತ್ತು. ಇವತ್ತೊಂಥರ ಚೆನ್ನಾಗಿದೆ, ಎಲ್ಲ ಫ್ರೀ ಆಗಿದ್ದೀವಿ, ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ. ಈ ಥರ ಒಂದು ಹಬ್ಬ ನೋಡೇ ಇರಲಿಲ್ಲ. ಸುಗ್ಗಿ ಹಬ್ಬ ಅಂತ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಹೋರಿ ಎಲ್ಲ ಕಟ್ಸಿದ್ದಾರೆ. ಈ ಥರ ಒಂದು ವಿಶೇಷವಾಗಿದೆ, ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬ ಹಿಂಗೂ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ, ಚೆನ್ನಾಗಿದೆ. ಎಲ್ಲರಿಗೂ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಂ, ತುಂಬ ಎಂಜಾಯ್ ಮಾಡಿ.